समीपेना शिवमोकार आरूपने शरणने समीपेना शिवमोकार आरूपने ಶರಣನೇ
ತಿಳಿಸುವೆನು ನಾಗಭೂಷಣನಿಗೆ. ओंकारिणे प्रेम रूपिणे कैलासराणे सुर पूजिते ओंकारिणे प्रेम रूपिणे कैलासराणे सुर पूजिते ओंकारिणे कांबरे शिव सुंदरी काना कांबरे ये शिव सुंदरी ये भुवन पूजिते ये सर्वलोक ख्याते भुवन पूजिते ये सर्वलोक ख्याते ओंकारिणे ये प्रेम रूपिणे कैलासवाणी सुर पूजिते ओंकारिणे कनकपीठवा नीनोडु पारे सामगानलोला भाग्या सुशीले कनकपीठवा नीनोडु पारे सामगानलोला भाग्या सुशीले नटराजन नटराजन प्रिय भोगिनी नटराजन प्रिय भोगिनी मनुजनादि वंद्य हरणकांते मनुजनादि वंद्य हरणकांते ओंकारिणे प्रेम रूपिणी कैलासराणी सुर पूजिते ओंकारिणे ನಲ್ಲದೇವಿ ನೋಡಿದೆಯಾ ನಲಿದಾಡಿ ನಮಿಸುತ್ತಿರುವುದ ರಾಜಾಂಶಿನಿಯು ತನ್ನ ನಲ್ಲ ದೇವರಿಗೆ ಆ ಮಾನಸ ಸರೋವರದಲ್ಲಿ ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜಹಂಸಿನಿಯರ ಭಾಗ್ಯವೇ ಭಾಗ್ಯ. ಅತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಯ ತಂಪಾದ ಬಣ್ಣನ್ನು ಸವಿಯಲು ಸಂಚರಿಸಿ ಬರುತ್ತಿರುವ ದುಂಬಿಗಳ ಪ್ರಣಯಗೀತ. ಅದೊಂದು ಈ ವಿಶ್ವ ಜಗತ್ತಿನ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದದಿಂದಲೇ ನೀನು ಅಮರದೇವನಾದಿ. ನಿನ್ನನ್ನು ಭಕ್ತಿಯಿಂದ ಭಜಿಸಿದ ಮಾತ್ರದಿಂದ ನಾನು ಕೂಡ ಅಮರದೇವಿಯಾದೆನು ದೇವ. ಮೆಚ್ಚಿದನು ಮನಸಾರ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಅತ್ತ ನೋಡು, ಕನಕಾದ್ರಿಯ ಇಂದ್ರದ ಸಾಭಿಮುಖದಿಂದ ಚಂಡಮಾರುತನೆಂಬ ಭಯಂಕರವಾದ ಬಿರುಗಾಳಿ, ಹೊರ ಹೇಳುವ ಎರಡು ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ
ಕವಿಸುತ್ತಿರುವ ಮಿಂಚುಗಳ ಎಣಿಕೆಯಂತೆ ಭಯಂಕರದಿಂದ ರಂಜಿಸುವ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಿಲುಗಳ ಮಧ್ಯದಲ್ಲಿ ಮುತ್ತುಗಳೆಂಬ ನೀರನಿಗಳನ್ನು ಮೇಲಕ್ಕೆ ಸೇತಿರುವ ಆ ನೀರಾನೆಗಳನ್ನು ನೋಡು. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿದೆ. ಅದಿರಲಿ ಸ್ವಾಮಿ, ನೀವೇಕೆ ಈ ವೇಷವನ್ನು ಧರಿಸಿರುವಿರಿ? ಶಕ್ತಿ, ನಿನ್ನ ನೆಚ್ಚು ಮೆಚ್ಚಿನ ಭಕ್ತಿಗಾಗಿ ಧರಿಸಿದ ಇದೊಂದು ರೂಪ. ನಿಶ್ಚಯ ಪರಮಾತ್ಮ. ಗುರುಲಿಂಗ ಜಗಮನೋ ಮಾಲಭೂಷಿತಳ ವರಕಾವ್ಯಂ ಶೋಭಿಸುತ್ತಿನ ವರಕಾವ್ಯ ಶೋಭಿಸುತ್ತಿನ ಭಜಿಸಿದೆನೋ ನಾ ಭುವನೇಶ್ವರಿ, ಆ ಭಕ್ತಿಯಿಂದ ಭಜಿಸಿದ ನೀನೋರ್ವಳಿ ಶಿವಭಕ್ತಳಾದೆ. ಭಕ್ತಿಯಿಂದ ಬಂದಿತಿ ಭಾಗ್ಯಸುದೇವ, ನೀನಲ್ಲವೇ ಆದಿಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕೆ ಮೆರೆದಾಡುತ್ತಿರುವ ಸ್ವಾಮಿ. ನಿನ್ನ ನೆಲೆಯನ್ನು ಕಂಡವರಾರು ಪರಮೇಶ್ವರ? ನೀ ಕಾಣನಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಹು ವೈಭವದಿಂದ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಿತ್ತೇ ನಿನಗೊಂದು ರೂಪವನ್ನು ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿನ್ನ ನಿಜ ರೂಪವನ್ನು ಕಾಣುವ ಬಗೆ ಹೇಗೆ ಶಂಕರ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪ ಭಕ್ತಿಯಿಂದ ಭಜಿಸಿದ ಆತಗೆ ಕೈಲಾಸವಾಸ ರಾಜೇಶ್ವರಿ. ಸ್ವಾಮಿ, ರಾಜಪ ಗೌರೇ ಪಾತ್ರೆ ಸೌರೇ ಸೋದರಿ ರಾಜಪ ಗೌರೇ ಪಾತ್ರೆ ಸೌರೇ ಸೋದರಿ ರಾಜಪ ಗೌರೇ ಪಾತ್ರೆ ಸೌರೇ ಸೋದರಿ. ಸೂರ್ಯ ಚಂದ್ರಕ್ಕೆ ಸಾತ ಕಾಂತಳೆ ನೋಡು ಎಲ್ಲಿಯ. ಸೂರ್ಯ ಚಂದ್ರಕ್ಕೆ ಸಾತ ಕಾಂತಳೆ ನೋಡು ಎಲ್ಲಿಯ. ಸೂರ್ಯ ಚಂದ್ರಕ್ಕೆ ಕಾಂತೆ ಸಾಂತಾಳೆ ನೋಡು
ಶಾಂಭವಿ, ಸತ್ವಾಸ್ವರ ಚೆಲ್ವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತಿದೆ. ಪರಮೇಶ್ವರ, ಬೆಂಗದಿರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ರುಂಗದಿರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವನೆಲ್ಲದಿದ್ದೊಡೆ ಅವನೇ ನನ್ನ ಸಹೋದರನಾದ ಶೌರ್ಯು. ನಿಶ್ಚಯ ಶೌರ್ಯ ಸುದರ್ಶನವೆಂದು ರಜತ ಬಂಡೆಯ ಮೇಲೆ ತನ್ನ ಸಾಹಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರೀಚಿಕಾ ಜಲದಂತೆ ಹೊಳೆಯುತ್ತಿರುವುದು. ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರನು. ಸಹೋದರನ ಬಣ್ಣಿಸಲು ನೀನೆಲ್ಲವೇ ಶೌರ್ಯ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಹಾಗೆ ಆಗಲಿ ಸ್ವಾಮಿ. ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಗಂಗಾಧರನ ಮೃಂಗವಿಭೂಷಣ ಗಂಗಾಧರನ ಮೃಂಗವಿಭೂಷಣ ಗಂಗಾವಳಿಯ ಸೊಬಗಿನ ಸಿರಿಯೋ ಗಂಗಾವಳಿಯ ಸೊಬಗಿನ ಸಿರಿಯೋ ಮಹಾದೇವನ ಕರುಣಾಕಾಂತಿಯ ಮಹಾದೇವನ ಅಂದದ ಅರನ ಜಂಗುಮ ರೂಪನ ಅಂದದ ಅರನ ಜಂಗುಮ ರೂಪನ ಮಂಗಳಕರನ ಲಿಂಗರಾಜನ ಮಂಗಳಕರನ ಲಿಂಗರಾಜನ ಮಹಾದೇವನ ಕರುಣಾಕಾಂತಿಯ ಮಹಾದೇವನ 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 ಪರಮೇಶ್ವರನಿಗೆ ನಮಸ್ಕರಿಸುವನು. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕು. ಯಾವ ಆಗಬಹುದು ಸೋದರಿ? ಕಗ್ಗಲ್ಲಿನ ಕಟ್ಟಿನ ಕಲ್ಲನ್ನು ಪೀಠವೆಂದು ಕುಳ್ಳಿರಿಸಿವೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಸದಾ ಕಾಲ ಸಿರಿ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಮನೆಯಲ್ಲಿ ನೀನು ಸುಖಿಯಾಗಿರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಇರಿಸಿ ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕುವ ಕಾರ್ಯದಲ್ಲಿ ನಿರತರಾಗಿರುವರಲ್ಲವೇನು? ಹೇಳು ಸತಿ, ಹೇಳು. ಇನ್ನೇನು ಹೇಳಬೇಕು ಅದನ್ನೆಲ್ಲ ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಹಾಗಲ್ಲ ಸ್ವಾಮಿ, ಒಡ ಹುಟ್ಟಿದವರ ಬಾಂಧವ್ಯವು ಒಂದು ರಕ್ತ ಸಂಬಂಧ ತುಂಬಿರುವುದು. ಒಂದು ಸೇರಿ ರಕ್ತವು ಎರಡು ದೇಹದಲ್ಲಿ ಸಂಚರಿಸುವಾಗ ಅದನ್ನು ವರ್ಣಿಸಬೇಕೆ ಪರಮಾತ್ಮ? ಹಾಗಲ್ಲ ಸುದೇವಿ. ಅಣ್ಣ ತಮ್ಮಂದಿರ ತಂದೆಯ ಮನೆಯ ಸಿರಿ ಸಂಪತ್ತಿಗಳಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನೇ ಅಲ್ಲಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಯ, ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತ ಪ್ರಾಯ, ತಂದೆಯ ಮನೆಗೆ ಹೋದರಂತೂ ಪುರುಷ ಪ್ರಾಯ. ಅಲ್ಲದೆ ಪಂಚಪುರುಷಗಳಿಂದ ನಿರ್ಮಿಸಿದರು ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯೇ ಮೇಲೆಂದು ಹೊಗಳುವರು. ಅದೊಂದು ಸ್ತ್ರೀಯರ ನೈಜ ಭಾವದ ತಂದೆ ಮನೆ ಸೌಭಾಗ್ಯವಲ್ಲವೇನು? ಯಾವ ಸೌಭಾಗ್ಯವಾದರೇನು? ನಿನ್ನ ಸೌಭಾಗ್ಯವೇ ಸೌಭಾಗ್ಯ. ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದು ನೀನೇ ಧನ್ಯವತೆ. ಕೇಳಿದೆ ಸತಿ ನಿನ್ನ ಸಹೋದರನ ಮಾತನ್ನ. ನನ್ನ ಮಾತು ನನ್ನ ಮನೆ, ನನ್ನ ಮಾತು ನನ್ನ ಮನೆ, ನಮ್ಮಿಬ್ಬರ ಬಾಂಧವ್ಯ ಭೂತೇಶ್ವರ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ ಮಾತ್ರಕ್ಕೆ ಅಣ್ಣ ತಂಗಿಯರ ಸಲಿಗೆ ಮಾತಾಗಿರುವುದೇ ಸರ್ವೇಶ್ವರ. ಅದಿರಲಿ ಕ್ಷೀರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಮಾತ್ರವಾದ ಕಾರ್ಯವನ್ನು ಸೂಚಿಸುತ್ತದೆ. ಆದರೂ ನಿನ್ನನ್ನು ನೋಡಿದಂತಾಯಿತು. ದಕ್ಷ ಸುತೆಯರ ವಿವಾಹ ಮಂಟಪದಲ್ಲಿ ನೋಡಿದ ರಭ್ಯ ಬ್ರಹ್ಮದೇವನು ಇನ್ನು ಬರಲೇ ಇಲ್ಲವಲ್ಲ? ಅಲ್ಲಿ ನೋಡೋ ಪರಮೇಶ್ವರ, ಕನಕಾದ್ರಿ ತಪ್ಪಲಿನಲ್ಲಿ ಬ್ರಹ್ಮದೇವನು ಇತ್ತಲೇ ಬರುತ್ತಿರುವನು.
ಕನಕಗಿರೀಶ ಕನಕಗಿರೀಶ ಈ ಸಮಯೇಶ ಪೊರೆಯೋ ಜಗದೀಶ ಕನಕಗಿರೀಶ ಈ ಸಮಯೇಶ ಪೊರೆಯೋ ಜಗದೀಶ ಗೌರೀಶ ಪೊರೆಯೋ ಜಗದೀಶ ದೀನಮಾನವ್ಯ ಮೊರೆ ಇಡು ದೇವಾ ದೀನಮಾನವ್ಯ ಮೊರೆ ಇಡು ದೇವಾ ಶಂಕರ 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 ದೀನಮಾನವ್ಯ ಮೊರೆ ಇಡು ದೇವಾ ಕರುಣಾ ಸಾಗರ ನಾಗಾಭರಣೆ ಕರುಣಾ ಸಾಗರ ನಾಗಾಭರಣೆ ಕನಕಗಿರೀಶ ಈ ಸಮಯೇಶ ಪೊರೆಯೋ ಜಗದೀಶ ಗೌರೀಶ ಪೊರೆಯೋ ಜಗದೀಶ ಕೈಲಾಸವಾಸ ಪಾರ್ವತಿನಾದ ಕೈಲಾಸವಾಸ ಪಾರ್ವತಿನಾದ ನಂದಿವಾಗನ ಗದಧರ್ಮಾಂಬರ ನಂದಿವಾಗನ ಗದಧರ್ಮಾಂಬರ ಕನಕಗಿರೀಶ ಈ ಸಮಯೇಶ ಪೊರೆಯೋ ಜಗದೀಶ ಗೌರೀಶ ಪೊರೆಯೋ ಜಗದೀಶ ಪಾರ್ವತಿ ಪರಮೇಶ್ವರರಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮದೇವನ ದರ್ಶನವು ಅಪೂರ್ವವಾಯಿತು. ಬ್ರಹ್ಮದೇವ ದಯಮಾಡಿ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ತಾಯಿ. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರೇನು? ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ ನಿರಂಜನ ಮೂರ್ತಿಯಾದ ಪರಶಿವನ ಕರುಣೆಯು ಅಲ್ಲಿ ಕುಳಿತಿರುವ ನಾರಾಯಣನ ಬೆಂಬಲವು ನನಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರು ತಾಯಿ. ವೇದಪತಿ, ನೀನು ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದ ಕೈಲಾಸಕ್ಕೆ ಯಾರು ಬರಲಾರರು ಪರಮೇಶ್ವರ. ನಿಮ್ಮ ಆಶೀರ್ವಾದವನ್ನು ಭವನಿಯ ಕರುಣೆಯನ್ನು ಪಡೆಯಲು ಬರುವುದೇ ಈ ಬ್ರಹ್ಮನ ಕರ್ತವ್ಯ. ಹಾಗಾದರೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ದೇವದೇವ, ಸುರಭೂಮಿಯು ಒಡೆಯನಿಲ್ಲದ ವಸ್ತುವಿನಂತೆ ತಂಗಲಾಗಿ ಪರಿತಪಿಸುತ್ತಿರುವುದು. ಆದ್ದರಿಂದ ಸತ್ರ ಪೂಜೆಗೆ ದಯಮಾಡಿಸಬೇಕೆಂದು ಬೇಡಿಕೊಳ್ಳುವೆನು. ಹೌದು ಪರಮಾತ್ಮ, ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳು ಶಿವ ದೇವತೆಗಳು ದೇವತೆಗಳು ಸುರಭೂಮಿ ದೇವತೆಗಳು ಸುರಭೂಮಿ ಶಿವಭೂಮಿಯಲ್ಲಿ ಒಂದು ಸತ್ರ ಪೂಜೆಯನ್ನು ಕೈಗೊಂಡಿರುವರು. ನಿಶ್ಚಲವಾದ ಶಿವ. ಆದ್ದರಿಂದ ಅವರಿಗೆ ನಿಮ್ಮ ಕರುಣಾಮೃತವು ಬೇಕಾಗಿರುವುದು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕೇಳಿದೆ ಸತಿ ನಿನ್ನ ಭಕ್ತರ ಭಿನ್ನಾಹವನ್ನ. ಇದೇನ್ ನನಗೆ ಹೊಸದಲ್ಲ ಸ್ವಾಮಿ. ಬಹುದಿನದಿಂದ ನರಳುತ್ತಿದ್ದ ರೋಗಿಯು ಸಂಜೀವಿನಿಯನ್ನು ಹುಡುಕುತ್ತಾ ಹೋದಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯ್ತಲ್ಲವೇನು? ಆಗಲ್ಲ ಸುದೇವಿ, ಭಕ್ತರು ಅಮೃತದಹಿಗಳು, ಅವರಿಗೆ ಭವಬಂಧವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವನೇ ನಿಜ ಭಕ್ತನು. ಅವರು ನಿನಗಿಂತಲೂ ನನಗೆ ಕರಹಿತರು. ನನಗಿಂತಲೂ ಭಕ್ತರೇ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ಜಲದ ಮೇಲಿನ ತಾವರೆಯಂತೆ
ನಿನ್ನನ್ನು ವಿವಾಹವಾದನು. ಭಕ್ತರಿಂದ ಶರಣಸತಿ ಲಿಂಗಪತಿ ಎಂಬ ವೇದಗತವನ್ನು. ಧನ್ಯನಾದ ದೇವ. ಹೌದು ವಿಷ್ಣು. ಹೌದು ಪರಮಾತ್ಮ, ಈ ಜಗತ್ತಿನ ಕಲ್ಯಾಣಕ್ಕಾಗಿ ಸರ್ವಣ ತೀರದಲ್ಲಿ ಶಿವಸತ್ರ ಯಾಗ ಪೂಜೆಯನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರ ಪೂಜೆ ದೇವನಾದ ಸಾಂಬ ಶಿವ ಮೂರ್ತಿಯನ್ನು ಚಂದ್ರನ ಬಾಳು ಮಣ್ಣಿನ ಬಾಲು ಚಂದ್ರಲೋಕದೆ ಕುಂದೆಲ್ಲ ಕಾರಿರುಳು ಚಂದ್ರನ ಬಾಳು ಕುಂದೆಲ್ಲ ಬಾಳು ಚಂದ್ರನ ಲೋಕದೆ ಕುಂದೆಲ್ಲ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ, ಬೇಡಿಕೊಳ್ಳುವೆನು. ಶಾಂತನಾಗು ಚಂದ್ರಮ. ಚಂದ್ರಮ, ಶಾಂತಿ ಇಲ್ಲವೇ ನಿನಗೆ ಕೈಲಾಸದಲ್ಲಿ? ಶಾಂತಿ ಎಲ್ಲಿಂದ ಬಂದು ನನಗೆ ಶಾಂತಿ? ಕಮ್ಮಾರನ ಕಬ್ಬಿಣದ ಜ್ವಾಲೆಯಂತೆ ಉರಿಯುತ್ತಿದ್ದ ನನ್ನ ನೇತ್ರಾಜ್ಞೆಯು ಇದೊಂದು ತಾನಾಗೆ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಪರಮಾತ್ಮ, ಬೇಡಿಕೊಳ್ಳುವೆನು. ಚಂದ್ರಮ, ನಿನಗಾಯ್ತೇ ಕೀ ಪರಿಭವ. ಭಯ ಪಡಬೇಡ ರಜನಿಪತಿ. ನಿನ್ನನ್ನು ಧರಿಸುವೆನು ನನ್ನ ಜಟಾಜೂಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಅನೇಕ ಸುಖ ಸಂಪತ್ತುಗಳು. ಚಂದ್ರಮ, ನಿನ್ನ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ದಿವಸವೂ ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಸುಖಿಯಾಗಿ ಬಾಳು. ಧನ್ಯನಾದನು ಪರಮೇಶ್ವರ.
ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ಆ ದಕ್ಷ ಬ್ರಹ್ಮನು ಮಾಡಿರುವ ಸಾಪ ಮಹತ್ತರವಾದ ಕಾರ್ಯವನ್ನು. ಈ ಚಂದ್ರಮನು ನಿಮ್ಮ ದರ್ಶನದಿಂದ ಚಂದ್ರಮ್ಮ, ವಿಶಾಲದ ಮಸ್ತಕದ ಮೇಲೆ ಅಚಂದ್ರ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿ. ಚಂದ್ರಮ್ಮ, ನಿನಗೂ ಅಲ್ಲಿಗೆ ಬರುವ ಕರೆ ಉಂಟು. ಎರಡನೇದಾಗಿ, ಒಂದೇ ಕಾಲದಲ್ಲಿ ಈ ಮೂರು ಮೂರ್ತಿಗಳನ್ನು ಕಂಡ ನಾನೇ ಧನ್ಯನು. ಕಣ್ಣಾರ ಕಂಡೆ ಪ್ರಭೋ ಶಂಕರ, ಪ್ರಭೋ ಶಂಕರ. ಕಣ್ಣಾರ ಕಂಡೆ ಪ್ರಭೋ ಶಂಕರ, ಪ್ರಭೋ ಶಂಕರ. ತ್ರಿಶೂಲಧರ ಶಿವಸತಿಯರ ಲೋಲ, ನಿಮ್ಮಯ ಪಾದವ ನಂಬಿರುವ ಚಂದ್ರಮನ ಕಾಯ್ದ ಶಂಕರ. ಕಣ್ಣಾರ ಕಂಡೆ ಪ್ರಭೋ ಶಂಕರ, ಪ್ರಭೋ ಶಂಕರ. ಭಕ್ತ ಮಾರ್ಕಂಡೈನ ಪೊರೆದಂತ ಏಸ, ಬೇಡರ ಕಣ್ಣನಿಗೆ ವರವಿತ್ತ ಶಿವನ. ಭಕ್ತ ಮಾರ್ಕಂಡೈನ ಪೊರೆದಂತ ಏಸ, ಬೇಡರ ಕಣ್ಣನಿಗೆ ವರವಿತ್ತ ಶಿವನ. ನೀ ಭಕ್ತಿಗೆ ವರದಾನ, ನೀ ಮುಕ್ತಿಗೆ ಸೋಪಾನ. ವರದಾನ ಮುಕ್ತಿಗೆ ಸೋಪಾನ. ದುಷ್ಟರ ಕಣ್ಣಿಗೆ ಕಲ್ಲಾಗಿ ಕಂಡವನ, ದುಷ್ಟರ ಕಣ್ಣಿಗೆ ಕಲ್ಲಾಗಿ ಕಂಡವನ. ಕಣ್ಣಾರ ಕಂಡೆ ಪ್ರಭೋ ಶಂಕರ, ಪ್ರಭೋ ಶಂಕರ. ವೈಕುಂಠವಾಸನು ಈ ನಮ್ಮ ಹರಿಯು, ನಮ್ಮ ಸ್ವರೂಪನು ಶಾರದಯ ಪತಿಯು. ವೈಕುಂಠವಾಸನು ಈ ನಮ್ಮ ಹರಿಯು, ನಮ್ಮ ಸ್ವರೂಪನು ಶಾರದಯ ಪತಿಯು. ಮುಕ್ತಿಗೆ ವರದಾನ, ಭಕ್ತಿಗೆ ಸೋಪಾನ. ಮುಕ್ತಿಗೆ ವರದಾನ, ಭಕ್ತಿಗೆ ಸೋಪಾನ. ಭಕ್ತಿಗೆ ವರದಾನ, ಭಕ್ತಿಗೆ ಸೋಮಾನ. ಭಕ್ತನ ಸಾಪದಿನ ಮುಕ್ತನಾದೆ, ಚಂದ್ರನ ಸಾಪ ದಕ್ಷನ ಸಾಪದಿನ ಮುಕ್ತನಾದೆ. ಕಣ್ಣಾರ ಕಂಡೆ ಪ್ರಭೋ ಶಂಕರ, ಪ್ರಭೋ ಶಂಕರ, ಪ್ರಭೋ ಶಂಕರ. ನಾಡುವ ಜಗವೇ ನಾಟಕ ರಂಗ,
ಅಪಜಯ ಪಡುವೆ ನಾರದ ಮೋದವ ನಾ ಬೀರುವಾಗ ನಾರದ ಮೋದವ ನಾ ಬೀರುವಾಗ ಜಗದೀಶ ನಾಡುವ ಜಗವೇ ನಾಟಕರಂಗ ಧಾರ್ಮಿಕ ಜನರೇ ಡಂಬವನರಿಸಿ ಧಾರ್ಮಿಕ ಜನರೇ ಡಂಬವನರಿಸಿ ಧಾರ್ಮಿಕ ಜನರೇ ಕೀರ್ತಿಯ ಗಳಿಸಿ ನಾರದ ನಾಟ್ಯವ ನಾನಾಡುವಾಗ ನಾರದ ನಾಟ್ಯವ ನಾನಾಡುವಾಗ ಜಗದೀಶ ನಾಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣನು ಪರಶಿವನನ್ನು ಕರೆದುಕೊಂಡು ಭೃಗು ಋಷಿ ಆಶ್ರಮ ಮಾರ್ಗವಾಗಿ ಬರುತ್ತಿದ್ದರು. ಪಾದದಲ್ಲಿ ಕಣ್ಣುಳ್ಳ ಭೃಗುದೇವನು ದಕ್ಷನ ಅಹಂಕಾರಕ್ಕಿಂತ ಸಾವಿರಾರು ಪಾಲು ಹೆಚ್ಚಾಗಿ ಅಹಂಕಾರದಿಂದ ಮೆರೀತಿರುವನು. ತನಗೆ 3 ಕಣ್ಣುಗಳಿವೆ ಎಂದು ಅಹಂಕಾರದಿಂದ ಮೆರೀತಿರುವನು. ಇದರಿಂದ ಮುಂದೇನಾಗುವುದು ನೋಡೋಣ. ನಾರಾಯಣ ನಾರಾಯಣ.